ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಿದ್ದಾರೆ. ಆ ಗೆಸ್ಟ್ ಯಾರು ಅನ್ನೋದನ್ನ ಶೇರ್ ಮಾಡ್ಕೋತೀನಿ. ಸಮ್ಮು ಫೇವ್ರೆಟ್ ಅಂತಾನೆ ಹೇಳ್ಬೋದು. ಹಾಗೆ ಮದುವೆ ವಿಡಿಯೋದಲ್ಲೂ ಕೂಡ ನೋಡಿರ್ತೀರಾ. ಗೆಸ್ಟ್ ಬರ್ತಿದ್ದಾರೆ. ಖುಷಿ ಅವರು ಅವ್ರ ಅಮ್ಮ ಎಲ್ಲ ಬರ್ತಿದ್ದಾರೆ. ಯಾರು ಬರ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅವರಿಗೋಸ್ಕರ ಅಡುಗೆ ಕೂಡ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಚಾಪ್ಸನ್ನು ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಈಸಿಯಾಗಿ ಆಗುತ್ತೆ ಅಲ್ವಾ. ದಮ್ ಬಿರಿಯಾನಿ ಈಗ ರೀಸೆಂಟಾಗಿ ಮಾಡಿದ್ದೆ, ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಗ್ರೇವಿ ಚಾಪ್ಸ್ ಮತ್ತು ಮೊಸರು ಬಜ್ಜಿನ ಮಾಡ್ಕೊತೀನಿ. ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊತಾ ಇದ್ದೀನಿ. ಸಮೂ ಸ್ಕೂಲ್ಗೆ ಹೋಗಿದ್ದಾನೆ. ಆಲ್ರೆಡಿ ಟೈಮ್ ಬಂದು 1:45 ಆಗ್ತಾಯಿದೆ. ಸಮೂನು ಬೇಗನೆ ಬರ್ತಾನೆ. ಅವ್ನು ಬರೋ ಟೈಮ್ಗೆ ಅವರು ಕೂಡ ಬರ್ತಾರೆ. ಸಮೂ ಎಷ್ಟು ಎಕ್ಸೈಟಿಂಗ್ ಆಗಿರ್ತಾನೆ. ಅವ್ರು ಬಂದರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ, ನಮಗೆ ಎಷ್ಟು ಖುಷಿ ಆಗುತ್ತೆ. ಹಾಗೆ ಅಡುಗೆ ಹೇಗೆಲ್ಲ ಮಾಡ್ತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡೋದನ್ನ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ. ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ಕೇಳಿದ್ರೆ ನಾನು ರೆಸಿಪಿ ಲಿಂಕನ್ನು ಕೊಡ್ತೀನಿ. ಪ್ರತಿ ಸತಿ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ, ಹಾಗಾಗಿ ಮತ್ತೆ ಬೇಜಾರು ಆಗುತ್ತೆ ಎಲ್ಲರಿಗೂ. ಅದೇ ವಿಡಿಯೋ ಹಾಕ್ತಾರಲ್ಲಪ್ಪ, ತೋರಿಸಿದ್ದಾರೆ ಮತ್ತೆ ಹಾಕ್ತಾರೆ ಅಂತ ತುಂಬ ಜನಕ್ಕೆ ಅದು ಕೂಡ ಬೇಜಾರಾಗುತ್ತೆ. ಹಾಗಾಗಿ ಬೇಕಿದ್ದವರು ಕೇಳಿದ್ರೆ ಈಸಿಯಾಗಿ ನೀವೊಂದು 10 ನಿಮಿಷದಲ್ಲಿ ಕುಕ್ಕರಲ್ಲಿ ಎಲ್ಲ ರೆಡಿ ಮಾಡ್ಕೊತ ಕುಕ್ಕರಲ್ಲಿ ಬಿರಿಯಾನಿಯನ್ನು ಮಾಡ್ಕೋಬೋದು. ಚಿಕನ್ ಬಿರಿಯಾನಿನ ಈಸಿಯಾಗಿ. ಹಾಗೆ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಅಡುಗೆ ಬರಲ್ಲ ಅನ್ನೋರು ಕೂಡ ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಚಿಕನ್ ಬಿರಿಯಾನಿನ ಮಾಡ್ಕೋಬೋದು. ಬನ್ನಿ, ಏನು ಮಾಡ್ತಾ ಇದ್ದೀನಿ ತೋರಿಸ್ತೀನಿ. ಹಾಗೆ ಯಾರು ಬರ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫುಲ್ ಎಕ್ಸೈಟಿಂಗ್ ಆಗಿದ್ದೀವಿ ಅವ್ರು ಬರೋದಕ್ಕೆ. ಹಾಗೆ ಸಮೂ ಹೇಳ್ದ ಬೇಗ ಬಂದು ಪಿಕ್ ಮಾಡು ಅಂತ. ಮಧ್ಯಾಹ್ನ ನಾವು ಗೇಟ್ ಪಾಸ್ ತೊಗೋಬೋದು, ಆದರೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಮೂ ಫ್ರೆಂಡ್ದು ಬರ್ಡೇ ಕೂಡ ಇದೆ ಇವತ್ತು. ನಾನು ಹೋದರೆ ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ. ನಾನು ಹೋಗಲಿಲ್ಲ ಅಂದರೆ ಒಂದು ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಆ್ಯಡ್ ಮಾಡ್ತೀನಿ. ಬನ್ನಿ, ಅಡುಗೆ ಏನೇನು ಮಾಡ್ತಾಯಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಫುಲ್ ರೆಸಿಪಿ ತೋರಿಸೋದಿಲ್ಲ ಈ ವಿಡಿಯೋದಲ್ಲಿ. ಚಿಕನ್ ಬಿರಿಯಾನಿಗೆ ಆನಿಯನ್ ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆದಷ್ಟು ಬಿರಿಯಾನಿಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹೋಲ್ ಸ್ಪೈಸಸ್ನ ಹಾಕಿದ್ದೀನಿ. ಹಾಗೆ ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಫ್ರೈ ಆಗ್ತಾಯಿದೆ. ಅದೇ ಈ ಕಡೆ ಬಂದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಚಿಕನ್ ಚಾಪ್ಸನ್ನು ಮಾಡ್ಕೋತಾ ಇದ್ದೀನಿ. ಚಿಕನನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕ್ಕೊಂಡು ಅದಕ್ಕೆ ಸಾಲ್ಟ್ ಮತ್ತು ಟರ್ಮರಿಕ್ ಅರ್ಶಿಣದ ಪೌಡಿಯನ್ನು ಹಾಕಿ ನೀರು ಸುಂಡೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ. ನೀರು ಸುಂಡಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಚಿಕನ್ನು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಸಾಲ ಹಿಡಿದು ಬೇಯುತ್ತೆ ಅನ್ನೋದಕ್ಕೋಸ್ಕರ ಇದು ಫ್ರೈ ಆಗ್ತಾಯಿದೆ. ಚಿಕನ್ ಬಿರಿಯಾನಿ ಪ್ರಿಪೇರ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗೆಲ್ಲ ಆಗಿದೆ ಅನ್ನೋದನ್ನು. ಮಾಡಾದ ತಕ್ಷಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಗೆಸ್ಟ್ ಕೂಡ ಬಂದರು, ಹಾಗೆ ಮರ್ತು ಕೂಡ ಬಿಟ್ಟೆ. ಹಾಗಾಗಿ ಮಾಡಾದ್ಮೇಲೆ ಸ್ವಲ್ಪ ಹೊತ್ತಾಗಿತ್ತು. ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕನ್ ನೀಟಾಗಿ ಉಪ್ಪು ಖಾರ ಹಿಡಿದು ಬೆಂದಿರುತ್ತೆ, ಹಾಗೆ ಟೇಸ್ಟ್ ಆಗಿರುತ್ತೆ. ಚಿಕನ್ ಚಾಪ್ಸ್ ಕೂಡ ನಾನು ರೆಸಿಪಿ ವಿಡಿಯೋ ಹಾಕಿದ್ದೀನಿ. ಅದನ್ನು ಬೇಕಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಕೇಳಿ, ನಾನು ಲಿಂಕನ್ನು ನಿಮಗೆ ಕೊಡ್ತೀನಿ. ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಆಗಿತ್ತು. ಹಾಗೆ ನೋಡ್ತಾ ಇದ್ದೀರಾ, ನಾನು ಲಾಸ್ಟ್ ಮದುವೆ ವಿಡಿಯೋ ಹಾಕಿದ್ನಲ್ಲ, ಆ ವಿಡಿಯೋದಲ್ಲಿ ನೋಡಿರ್ತೀರಾ. ಪ್ರಿಯಾಂಕಾ ಅಂತ ಅವ್ರ ಅಮ್ಮ ಕೂಡ ಬಂದಿದ್ದಾರೆ. ನಾವು ಸರಸ್ವತಿಪುರಂ ಅಲ್ಲಿ ರೆಂಟಲ್ ಇದ್ವಲ್ಲ, ಆ ಮನೆಯ ಓನರ್ ಇವರು. ನಾವು ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ನಾನು ಸಮೂ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಆಂಟಿ ಮನೆಗೆ ಬಂದಿರ್ಲಿಲ್ಲ, ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ. ಕರ್ಕೊಂಡ್ ಬಂದ್ರು. ಆಂಟಿಗಂತೂ ತುಂಬಾನೇ ಖುಷಿ. ಹಾಗೆ ಸಮೂ ಸ್ಕೂಲಿಂದ ಬಂದ ತಕ್ಷಣ ನೋಡ್ದ, ಅವನಂತೂ ಫುಲ್ ಎಕ್ಸೈಟಿಂಗ್ ಆಗಿ ತುಂಬಾನೇ ಖುಷಿಯಾಗಿದ್ದಾನೆ. ಎಷ್ಟು ಎಕ್ಸೈಟಿಂಗ್ ಆಗಿದ್ಯಾ? ಇಲ್ಲಿ ಲಿಪ್ಸ್ಟಿಕ್ ಎಷ್ಟು ದಿನದಾದ್ಮೇಲೆ ಈ ಕಡೆ ಅವನು ಪುಟ್ಟವನಿದ್ದಾಗ ಯಾವಾಗ್ಲೂ ಬರ್ತಿತ್ತು ಅಲ್ಲ ಲಿಪ್ಸ್ಟಿಕ್ ಮಾರ್ಕು. ಸೂಪರ್. ನಮ್ಮನೇಲೆ ಇರಿಸ್ಕೊಳ್ಳೋಣ ಪ್ರಿಯಾಕನ್ನ. ತಗೋಣ ದತ್ತು ತಗೋಣ. ಬಾ ಆಂಟಿ ಜೊತೆ ಬಾ ಪ್ರಿಯಾ, ನೀನುವೆ ಆಂಟಿ. ತಂಗಿ ಆಗ್ಬೇಕಲ್ಲ. ಸೂಪರ್.
ಸಮು ಜೊತೆ ಅವ್ರು ತೆಕ್ಕೊಂಡಿರೋ ಫೋಟೋಸನ್ನ ಸ್ವಲ್ಪ ಫೋಟೋಸನ್ನ ನಿಮ್ ಜೊತೆ ಶೇರ್ ಮಾಡಿ. ನಾನು ಸಮುನ 1.5 years ಇದ್ದಾಗ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ. ಅವ್ರ ಮನೆಗೆ ರೆಂಟ್ಗೆ ಹೋಗಿದ್ದು. ತುಂಬಾನೇ ಇಷ್ಟಪಟ್ಟು ತುಂಬಾನೇ ಚೆನ್ನಾಗಿ ನೋಡ್ಕೊಂತಾ ಇದ್ರು. ನಮ್ಮ ಮನೇಲಿ ಇದ್ದಿದ್ದಕ್ಕಿಂತ ಅವ್ರ ಮನೇಲಿ ಇದ್ದು ಬೆಳೆದಿರೋದೇ ಜಾಸ್ತಿ ಅವನು. ಹಂಗಾಗಿ ಅವನಿಗೆ ತುಂಬಾನೇ ಅಟ್ಯಾಚ್ಮೆಂಟ್. ಅಕ್ಕ ತಂಗಿ ಇಬ್ರು ಮೇಲೂ ಕೂಡ ಪ್ರಿಯಕ್ಕ ಪುಟ್ಟೋಕ ಅಂತ ಯಾವಾಗೂ ಹೇಳ್ತಿರ್ತಾನೆ. ಈ ಮನೇಲೂ ಕೂಡ ಹೇಳ್ತಿರ್ತಾನೆ. ಅಷ್ಟು ಇಷ್ಟ ಅವನಿಗೆ. ಪುಟ್ಟವನಾಗಿದ್ದಾಗ ಅವ್ರು ಹೇಗೆಲ್ಲ ಹೇಳ್ತಾರೆ ಹಾಗೆಲ್ಲ ಫೋಟೋಸ್ ತೆಗೆಸ್ಕೊಳ್ಳೋದು, ಅವ್ರು ಏನ್ ಹೇಳ್ತಾರೆ ಅದೆಲ್ಲ ಮಾಡಿ ವಿಡಿಯೋಸ್ ಮಾಡ್ಕೊಳ್ಳೋದು, ತುಂಬಾನೇ ವಿಡಿಯೋಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ನಮ್ಗೆ. ಸಮು ನೋಡಿ ಒಂದು ಫ್ರೆಂಡ್ದು ಬರ್ಡೇ ಇತ್ತು, ಅಲ್ಲಿಗೆ ಹೋಗಿ ಬಂದಿದ್ದಾನೆ. ನನಗೆ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹೋಗಿರಲಿಲ್ಲ. ಫ್ರೆಂಡು ಪಿಕ್ ಮಾಡಿ ಡ್ರಾಪ್ ಕೂಡ ಮಾಡಿ ಹೋಗಿದ್ದಾರೆ. ಸಮಗೆ ಖುಷಿ ಹೋಗಿ ಬಂದಿದ್ದಾನೆ. ಇಲ್ಲೇ ನಮ್ಮ ಮನೆ ನಿಯರಲ್ಲೇ ಡಾಲ್ಫಿನ್ ಇದೆ. ಡಾಲ್ಫಿನ್ನಲ್ಲಿ ಬರ್ಡೇ ಸೆಲೆಬ್ರೇಷನ್ ಇದ್ದಿತ್ತು. ಹೇಗಿತ್ತು ಸಮು ಬರ್ಡೇ ಸೆಲೆಬ್ರೇಷನ್ನು? ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಿತ್ತು. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಮತ್ತೆ ಫಸ್ಟ್ ಟೈಮ್ ನಾನು ಡಾಲ್ಫಿನಲ್ಲಿ ಬರ್ತ್ಡೇಗೆ ಇದು ಮಾಡಿದ್ರು, ಸೆಲೆಬ್ರೇಷನ್ಗೆ ಹೋಗಿ ಸೆಲೆಬ್ರೇಷನ್ ಮಾಡಿರೋದು. ಎಲ್ಲ ಅಲ್ಲಿ ಪಿಜ್ಜಾ ಬರ್ಗರ್ ನಾವೆಲ್ಲ ಕೊಟ್ಟರು, ಚೆನ್ನಾಗಿ ಮಾಡಿದ್ರು. ಕೇಕ್ ಹೇಗಿತ್ತು? ಕೇಕ್ ಕೂಡ ಚೆನ್ನಾಗಿತ್ತು. ವೆನಿಲಾ ಕೇಕು ಚೆನ್ನಾಗಿತ್ತು. ಚೆನ್ನಾಯ್ತಾ? ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಬಂದ? ಹೊಟ್ಟೆ ತುಂಬೋಗಿದ್ಯಾ? ಊಟ ಮಾಡೋಕ್ಕಿಲ್ಲ ಜಾಗ, ಒಂಚೂರು ಊಟ ಮಾಡು. ಹೊಟ್ಟೆ ತುಂಬಿದ್ಯಾ? ಖುಷಿ ಅಲ್ಲ? ಅವನು ಫಸ್ಟ್ ಟೈಮು ಡಾಲ್ಫಿನ್ನಲ್ಲಿ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೋಗಿರೋದು. ನಾನು ಹೋಗಬೇಕಾಗಿತ್ತು, ಹೇಳಿದೆ ಹುಷಾರಿಲ್ಲ ಅಂತ. ಹಾಗಾಗಿ ಫ್ರೆಂಡ್ ಬಂದು ಪಿಕ್ ಮಾಡಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅವರೇ ಡ್ರಾಪ್ ಮಾಡಿ ಹೋದರು. ಖುಷಿ ಮನವಿ ಅಂತ ಯದ್ವಿಗ ಅಂತ ಅವಳದು ಬರ್ಡೇ ಲಾಸ್ಟ್ ಇಯರ್ ಬರ್ಡೇ ವಿಡಿಯೋ ಕೂಡ ಹಾಕಿದ್ದೆ. ತುಂಬ ಖುಷಿಯಾಗಿ ಕರೆದಿದ್ರು. ನನಗೆ ಹೋಗೋಕ್ಕಿಲ್ಲ, ಹೋಗಿದ್ದ ಅಟೆಂಡ್ ಮಾಡ್ದ, ಫುಲ್ ಖುಷಿಯಾಗಿ ಬಂದಿದ್ದಾನೆ. ಡಾಲ್ಫಿನಲ್ಲಿ ಬರ್ಡೇ ಮಾಡ್ಕೊತಾನಂತೆ. ನೋಡೋಣ ಎಲ್ಲಿ ಮಾಡ್ಕೊತಾನೆ, ಹೆಂಗೆ ಮಾಡ್ಕೊತಾನೆ ಅಂತ. ಅಲ್ವಾ ಅಲ್ವಾ ಅಲ್ವಾ? ಯಾರ್ಯಾರು ಬಂದಿದ್ರು? ನಾನು ಹೋಗಿದ್ರೆ ಎಲ್ಲ ವಿಡಿಯೋ ಮಾಡ್ತಾಯಿದ್ದೆ. ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ವಾ? ಈಗ ನೀನೇ ಎಕ್ಸ್ಪ್ಲೇನ್ ಮಾಡ್ಬೇಕು ಯಾರ್ಯಾರು ಬಂದಿದ್ರಂತ. ಎಲ್ಲ ಫ್ರೆಂಡ್ಸು ಬಂದಿದ್ರು. ಅವಳೇ ಬರ್ಡೇ, ಅವಳು ಬರಲೇಬೇಕು. ಅವರು ಶುಭಾನು, ಹೇಮಿತಾ, ಎಲ್ಲ ಫ್ರೆಂಡ್. ನಮ್ದೊಂದು ಗ್ಯಾಂಗ್ ಇದೆ, ಫ್ರೆಂಡ್ಸ್ ನೋಡಿರ್ತೀರ ಗೆಟ್ ಟುಗೆದರಲ್ಲೆಲ್ಲ. ಎಲ್ಲರೂ ಕೂಡ ಬಂದಿರಲಿಲ್ಲ, ಮಿಸ್ ಆಗಿದ್ರು. ಇವಳು ಬಂದಿದ್ಲಾ? ಹನ್ಸಿಕಾ ಬಂದಿದ್ಲಾ? ರಶ್ಮಿ ಆಂಟಿ ಬಂದಿದ್ರಾ? ಅವರಮ್ಮ ಅವ್ರ ಬಂದಿದ್ರು. ಮೋಹಂಕ ಬಂದಿದ್ಲಾ? ಅವ್ರ ಅಮ್ಮ ಎಲ್ಲ ಬಂದಿದ್ರ? ಫ್ಯಾಮಿಲಿ ಬಂದಿದ್ರಾ? ಚೆನ್ನಾಗಿತ್ತಾ? ಡೆಕೋರೇಷನ್ ಹೆಂಗಿತ್ತು? ಡೆಕೋರೇಷನ್ ಎಲ್ಲೋ ವೈಟ್ ಚೆನ್ನಾಯ್ತಾ? ಕೆಳಗಡೆ ಎಲ್ಲೋ, ಮೇಲ್ಗಡೆ ವೈಟ್ ಕಲರ್. ಚೆನ್ನಾಗಿ ವೆನಿಲಾ ಆರೆಂಜ್, ವೆನಿಲಾ ಮ್ಯಾಂಗೋ ಚೆನ್ನಾಯ್ತಾ? ಸೂಪರ್. ನನಗೆ ಬರ್ಡೇದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕರೆ ನಿಮ್ಮ ಜೊತೆ ಆ್ಯಡ್ ಮಾಡ್ತೀನಿ. ಫೋಟೋಸ್ ತೆಗ್ಸ್ಕೊಂಡ್ಯಾ? ಗಿಫ್ಟ್ ಕೊಟ್ಯಾ ಇಲ್ಲ ಪಪ್ಪ ಮಾಡಿತ್ತಲ್ಲ ಹಂಗೆ ಮಾಡಿದ್ಯಾ? ಖಾಲಿ ಕವರ್ ಕೊಟ್ಟು ಬಂದಿತ್ತಲ್ಲ ಹಂಗೆ ಇಟ್ಬಿಟ್ಟು ಬರ್ಬಾರ್ದು? ಕೈ ಕೊಡ್ಲಿಲ್ವಾ ನೀನು? ಒಟ್ನಲ್ಲಿ ಕೊಟ್ಟೆ ಅಲ್ವಾ? ಓಕೆ. ಎಂಜಾಯ್ ಮಾಡ್ದ? ಫುಲ್ ಖುಷಿ? ಓಕೆ. ಸಮು ಫ್ರೆಂಡ್ ಬರ್ಡೇಗೆ ಹೋಗಿರೋದು ಯದ್ವಿಗ ಅಂತ. ನಾನು ಲಾಸ್ಟ್ ಇಯರ್ ಇವಳು ಬರ್ಡೇದು ವಿಡಿಯೋ ಕೂಡ ಹಾಕಿದ್ದೆ. ಈ ಸತಿ ನನಗೆ ಹೋಗೋಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸಮುನೇ ಕಳಿಸಿದ್ದೆ. ಇದೇ ಫಸ್ಟು ನಾನಿಲ್ಲದೆ ಸಮು ಬರ್ಡೇಸಿಗೆ, ಫ್ರೆಂಡ್ ಬರ್ಡೇಸಿಗೆ ಹೊರಗಡೆ ಹೋಗಿರೋದು. ನಮ್ಮನೆ ನಿಯರಲ್ಲೇ ಡಾಲ್ಫಿನ್ ಆಗಿದೆ, ಹೊಸದಾಗಿ ಡಾಲ್ಫಿನ್ ಆಗಿದೆ. ಅಲ್ಲೇ ಬರ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿರೋದು. ಅವ್ರದ್ದೇ ಡೆಕೋರೇಷನ್ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ 500 ಪೇ ಮಾಡಿ ವಿತ್ ಅವ್ರ ಹತ್ರನೇ ಕೇಕ್ ತಗೊಂಡು ಸ್ನಾಕ್ಸ್ ಎಲ್ಲ ತಗೋಬಹುದು. ಡಾಲ್ಫಿನ್ ಅಲ್ಲಿ ವೆರೈಟೀಸ್ ಆಫ್ ಸ್ನಾಕ್ಸ್ ಕೇಕ್ಸ್ ಎಲ್ಲ ಆರ್ಡರ್ ಮಾಡ್ಕೋಬಹುದು. ನಾವ್ ಎಷ್ಟು ಜನ ಹೋಗಿರ್ತೀವಿ ಅದ್ರ ಮೇಲೆ ಸ್ನಾಕ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಗೋಬಹುದು. ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ದಾರೆ. ನಾನಂತೂ ತುಂಬಾನೇ ಮಿಸ್ ಮಾಡ್ಕೊಂಡೆ, ನನಗೆ ಹೋಗಕ್ಕೆ ಆಗ್ಲಿಲ್ಲ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.
ಹೇಳ್ತೀನಿ. ಖುಷಿಯಾಗಿರಿ. ನಮಸ್ಕಾರ.